ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪೋಸ್ಟ್. ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್ವರಿ. ಇವತ್ತು ನಾನು ಹೋಗ್ತಾ ಇರೋದು ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ. ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ಬೌನ್ಸ್ ಇನ್ಫಿನಿಟಿಯ ಮತ್ತೊಂದು ಸ್ಪೆಷಲ್ ಫೀಚರ್ ನ ನಿಮ್ಗೆ ತಿಳಿಸಲೇಬೇಕು. ಸಾಮಾನ್ಯವಾಗಿ ಗಾಡಿನ ಹಿಂದಕ್ಕೆ ತಗೊಳ್ಬೇಕು ಅಂದ್ರೆ ನಾವು ಕಾಲಲ್ಲಿ ಹೀಗೆ ತಳ್ಕೊಂಡು ಹೋಗ್ತೀವಿ. ಬಟ್ ಬೌನ್ಸ್ ನಲ್ಲಿ ಒಂದು ಸ್ಪೆಷಲ್ ಫೀಚರ್ ಇದೆ. ಅದೇನು ಅಂದ್ರೆ ಇಲ್ಲಿ ಕಾಣಿಸ್ತಿದ್ಯಲ್ಲ ಈ ರೆಡ್ ಬಟನ್, ಇದು ರಿವರ್ಸ್ ಬಟನ್. ಈ ರಿವರ್ಸ್ ಬಟನ್ ನ ಪ್ರೆಸ್ ಮಾಡಿ ಅದಾದ ನಂತರ ಇಲ್ಲಿ ಹಳದಿ ಬಣ್ಣದ ಈ ಕ್ರೂಸ್ ಬಟನ್ ಏನಿದೆ ಅದನ್ನ ಪ್ರೆಸ್ ಮಾಡಿ ಹಿಡಿದ್ರೆ ನಿಮ್ಗೆ ಡಿಸ್ಪ್ಲೇ ಮೇಲೆ ರಿವರ್ಸ್ ಅಂತ ಕಾಣಿಸುತ್ತೆ. ಹಾಗೆ ಕಾಣಿಸ್ತಾ ಇದ್ದ ಹಾಗೆ ನೀವು ಆಕ್ಸಿಲರೇಟರ್ ಕೊಟ್ರೆ ಗಾಡಿ ತನ್ನಿಂತಾನೆ ಈಸಿಯಾಗಿ ಹಿಂದಕ್ಕೆ ಹೋಗೋದಕ್ಕೆ ಶುರು ಆಗುತ್ತೆ. ಆ ನಂತರ ಮತ್ತೆ ಆ ರೆಡ್ ಬಟನ್ ನ ಅಂದ್ರೆ ರಿವರ್ಸ್ ಬಟನ್ ನ ಪ್ರೆಸ್ ಮಾಡಿದ್ರೆ ಆರಾಮಾಗಿ ಗಾಡಿ ಮುಂದಕ್ಕೆ ಬರುತ್ತೆ. ಈಗ ಬೆಂಗಳೂರಿನ ಟಾಪ್ ಹೆಡ್ಲೈನ್ಸ್. ಇಂದು ಒಂದೇ ದಿನ ಬೆಂಗಳೂರಿನಲ್ಲಿ 68 ಕೋವಿಡ್ ಕೇಸ್. ಸ್ವಯಂ ಪ್ರೇರಿತವಾಗಿ ಟೆಸ್ಟಿಂಗ್ ಸೆಂಟರ್ನತ್ತ ಜನರ ಓಟ. ಹೆಚ್ಚಿನ ಕೇಸ್ ಪತ್ತೆ ಬೆನ್ನಲ್ಲೇ ಬಿಬಿಎಂಪಿಯು ಅಲರ್ಟ್. ಕ್ರಿಸ್ಮಸ್ ಬೆನ್ನಲ್ಲೇ ಸಾಲು ಸಾಲು ರಜೆ. ತಮ್ಮ ಊರುಗಳತ್ತ ಹೊರಟಿರೋರಿಂದಲೇ ಆಗುತ್ತಾ ಕೋವಿಡ್ ಸಜ್ಜೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳೋಕೆ ಗೃಹ ಸಚಿವರ ಸಭೆ. ಚಿಕ್ಕಬಳ್ಳಂದೂರಲ್ಲಿ ಸಾರ್ವಜನಿಕ ರಸ್ತೆ ಕಬಳಿಕೆ ಯತ್ನ. ಶಾಲೆಗೆ ತೆರಳೋಕು ರೋಡ್ ಇಲ್ಲದೆ ಮಕ್ಕಳು ಪೋಷಕರು ಕಂಗಾಲು. ಏಕಾಏಕಿ ಅಗೆದು ಹಾಕಿದ್ದ ದೊಡ್ಡವರ ವಿರುದ್ಧ ಆಕ್ರೋಶ. ಸಲಾರ್ಗೆ ವರ್ಲ್ಡ್ ವೈಡ್ ಭರ್ಜರಿ ರೆಸ್ಪಾನ್ಸ್. ಮಿಡ್ ನೈಟ್ ನಿಂದಾನೇ ಡಾರ್ಲಿಂಗ್ ಅಬ್ಬರ ಕಣ್ತುಂಬಿಕೊಂಡ ಫ್ಯಾನ್ಸ್. ಪಂಚ ಭಾಷೆಗಳಲ್ಲೂ ನಿರ್ದೇಶಕ ಪ್ರಶಾಂತ್ ನೀಲ್ಗೆ ಶಹಬಾಷ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.